ಕುಮಟಾ ತಾಲೂಕಿನ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಶಿಕ್ಷಕ ವೃತ್ತಿಯಿಂದ ವಯೋನಿವೃತ್ತಿಗೊಂಡ ಸ್ಥಳೀಯರಾದ ಉಮೇಶ್ ನಾಯ್ಕ್ ಅವರನ್ನು ಸದ್ಗುರು ಸಂಪನ್ನ ಎಂಬ ಉಪಾಧಿಯೊಂದಿಗೆ ಆಪ್ತವಾಗಿ ಸನ್ಮಾನಿಸಲಾಯಿತು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಉಮೇಶ್ ನಾಯ್ಕ್ ಅವರು ಸರಿಸುಮಾರು 3 ದಶಕಗಳಿಗೂ ಮಿಕ್ಕಿ ಶಿಕ್ಷಕರಾಗಿ ಸಲ್ಲಿಸಿದ್ದ ಸೇವೆಯು ಅನನ್ಯವಾದಿದ್ದು. ಅಸಂಖ್ಯಾತ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಅವರನ್ನು ಅಭಿನಂದಿಸಬೇಕಾದದ್ದು ಸಾಂಸ್ಕೃತಿಕವಾದ ಬದ್ಧತೆಯಿಂದ ವಿದ್ಯಾಪೀಠದ ಗೌರವಾಧ್ಯಕ್ಷರಾದ ಸಂಸ್ಕೃತ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಉಮೇಶ್ ನಾಯ್ಕ್ ಅವರು ವಿಶ್ರಾಂತಿಯ ಬದುಕನ್ನು ರಚನಾತ್ಮಕ ಚಟುವಟಿಕೆಯೊಂದಿಗೆ ಸಕ್ರಿಯವಾಗಿ ಕಳೆಯುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬರ್ಗಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಾಗರಾಜ್ ಕೃಷ್ಣ ನಾಯ್ಕ್ ಅವರು ಮಾತನಾಡಿ, ಉಮೇಶ್ ನಾಯ್ಕ್ ಅವರ ಕಾರ್ಯಕ್ಷೇತ್ರದಲ್ಲಿನ ಕಾರ್ಯಾಧ್ಯಕ್ಷತೆಗಾಗಿ 60 ಎಳೆಯರಂತಿರುವುದರಿಂದ ಇನ್ನಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲು ಸಶಕ್ತರಾಗಿರುವುದರಿಂದ ಅವರ ನಿವೃತ್ತಿಯು ಸಮಾಜಕ್ಕೆ ಮತ್ತು ಇಲಾಖೆಗೆ ನಷ್ಟವಾಗಿದೆ ಎಂದರಲ್ಲದೆ ನಿವೃತ್ತಿಯ ಬದುಕನ್ನು ಕುಟುಂಬಸ್ಥರೊಂದಿಗೆ ಸಮೃದ್ಧಿಯಿಂದ ಕಳೆಯಲು ಹಾರೈಸಿದರು. ಸನ್ಮಾನವನ್ನು ಸ್ವೀಕರಿಸಿದ ಉಮೇಶ್ ನಾಯ್ಕ್ ಅವರು ಮನೆಯಂಗಳದಲ್ಲಿ ತನ್ನನ್ನು ಆತ್ಮೀಯವಾಗಿ ಸನ್ಮಾನಿಸಿದ ವಿದ್ಯಾಪೀಠಕ್ಕೆ ಮತ್ತು ಬರ್ಗಿಯೂರಿನ 10 ಸಮಸ್ತರ ಸಜ್ಜನಿಕೆಗೆ ಋಣಿಯಾಗಿದ್ದು ತನ್ನ ಬದುಕಿನ ಅಮೃತ ಕ್ಷಣಗಳಲ್ಲಿ ಇದು ಒಂದು ಎಂದರು. ಕಾರ್ಯಕ್ರಮದ ಸಂಯೋಜಕರಾದ ಊರ ಮುಖಂಡರಾಗಿರುವ ನಾರಾಯಣ್ ನಾಗು ನಾಯ್ಕ್, ಮನೆ ವೈದ್ಯ ಅಶೋಕ್ ದಯಾನಂದ್ ಪಂಡಿತ್, MS ನಾಯ್ಕ್ ಹಾಗೂ ವಾಮನ್ ಪಟ್ಕಾರ್ ಉಪಸ್ಥಿತರಿದ್ದರು. ಭಕ್ತಾಭಿಷ್ಟ ಫಲಾವಾಪ್ತಿ ಸಾಧನೈಕ ಸುಖಾವಹ ಬರ್ಗೀಪುರವರಾದಿಶಃ ಶ್ರೀ ಮಹಾಲಿಂಗೇಶ್ವರಾಯತೆ ನಮಃ. ಇವತ್ತು ಶ್ರೀಯುತ ಉಮೇಶ್ ಮಾಸ್ಟರ್ನ ಅವರ ಮನೆಯ ಅಂಗಳದಲ್ಲಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠ ಬರ್ಗಿ ವತಿಯಿಂದ ಅಭಿನಂದಿಸುವುದಕ್ಕೆ, ಗೌರವಿಸುವುದಕ್ಕೆ ಅತ್ಯಂತ ಸಂತೋಷವೆಂದೆನಿಸ್ತದೆ. ಸರಿಸುಮಾರು 3 ದಶಕಗಳಿಗಿಂತಲೂ ಅಧಿಕ ಕಾಲ ಶಿಕ್ಷಕರಾಗಿ ಅವರು ಸಲ್ಲಿಸಿದಂತಹ ಶ್ಲಾಘನೀಯ ಸೇವೆ ಜೊತೆಗೆ ಅವರ ಸರಳ ಸಜ್ಜನಿಕೆಯ ಸಮಾಜಮುಖಿಯಾದ ವ್ಯಕ್ತಿತ್ವವನ್ನು ಊರವರಾಗಿ ಅಭಿನಂದಿಸುವುದು ನಮ್ಮ ಬದ್ಧತೆ ಎನ್ನುವುದಾಗಿ ನಾವು ಭಾವಿಸ್ತೇವೆ. ಶ್ರೀಯುತ ಉಮೇಶ್ ನಾಯ್ಕರವರು ನಿವೃತ್ತಿಯಾದರೂ ಕೂಡ ಅವರ ನಿವೃತ್ತಿಯ ಬದುಕನ್ನು ಅವರು ಹೆಚ್ಚು ಸಕ್ರಿಯವಾಗಿ, ರಚನಾತ್ಮಕವಾಗಿ, ಸಮಾಜಮುಖಿ ಚಟುವಟಿಕೆಗಳೊಂದಿಗೆ ಕಳೆಯಲಿ ಎನ್ನುವುದಾಗಿ ಆಶಿಸ್ತೇವೆ. ಸ್ಥಳ ದೇವತೆಯಾದಂಥ ಪ್ರಭು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ, ಘಟಬೀರ, ಗೋಳಿಬೀರ ಹಾಗೂ ಬರ್ಗಿ ಊರಿನ ಸಮಸ್ತ ದೇವಾನುದೇವತೆಗಳು ಶ್ರೀಯುತ ಉಮೇಶ್ ನಾಯ್ಕ್ ಕುಟುಂಬವನ್ನು ಹಾಗೂ ಅವರ ಸಂಬಂಧಿಗಳನ್ನು ಹಾಗೂ ಅವರ ಆಪ್ತೇಷ್ಟರನ್ನು ಸಲಹಲಿ ಎನ್ನುವುದಾಗಿ ಮನಪೂರ್ವಕವಾಗಿ ಆಶಿಸ್ತೇನೆ. ಮುಂಬರುವ ದಿನಗಳಲ್ಲಿ ಶ್ರೀ ಉಮೇಶ್ ನಾಯ್ಕರವರು ಮತ್ತಷ್ಟು ಉನ್ನತವಾದಂತಹ ಕಾರ್ಯವನ್ನು ಎಸಗುವುದರ ಮೂಲಕವಾಗಿ, ಉತ್ಕರ್ಷಕ್ಕೆ ಹೋಗುವುದರ ಮೂಲಕವಾಗಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಮತ್ತೆ ಅವರನ್ನು ಅಭಿನಂದಿಸುವ, ಗೌರವಿಸುವಂಥ ಹೊತ್ತು ಒದಗಿ ಬರಲಿ ಎನ್ನುವುದಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ.